ನಮಸ್ಕಾರ ವೀಕ್ಷಕರೇ, ಇವತ್ತಿನ ಟಾಪ್ ಅಪ್ಡೇಟ್ಸ್ ಗಳಿಗೆ ಸ್ವಾಗತ. ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. 2 ಕಂತು ಬಾಕಿ ಪಾವತಿ ಕುರಿತು ಗೃಹ ಲಕ್ಷ್ಮಿಯ ಯೋಜನೆಯ ಫಲಾನುಭವಿಗಳಿಗೆ ದೊಡ್ಡ ಅಪ್ಡೇಟ್ ಹೊರ ಬಿದ್ದಿದೆ. ನಾಳೆಯಿಂದ ಹೊಸ ಎಲ್ಪಿಜಿ ನಿಯಮ ಜಾರಿ. ಬಿಪಿಎಲ್ ಮತ್ತು ಎಪಿಎಲ್ ಕಾರ್ಡ್ದಾರರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್. ಪೆಟ್ರೋಲ್ ಮತ್ತು ಡೀಸೆಲ್ ಜೊತೆಗೆ ಭಾರತದಲ್ಲಿ ಬಂಗಾರದ ಬೇಡಿಕೆ ಕುಸಿತ, 70% ವ್ಯಾಪಾರಕ್ಕೆ ಹೊಡೆತ. ಇವತ್ತಿನ ಟಾಪ್ ಅಪ್ಡೇಟ್ ಸಂಪೂರ್ಣವಾಗಿ ನೋಡೋಣ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಕೂಡ ಮರೆಯಬೇಡಿ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇದೀಗ ಬಂದಿರುವಂತಹ ಟಾಪ್ ಅಪ್ಡೇಟ್ ಏನೆಂದು ನೋಡೋಣ. ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮೂಡಿದ್ದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಕೊನೆಗೂ ಮುಹೂರ್ತ ನಿಗದಿಯಾಗಿದೆ. ಹೌದು ವೀಕ್ಷಕರೇ, ಬರುವ ಬುಧವಾರದಂದು ಡಿಕೆ ಶಿವಕುಮಾರ್ ಅವರ ಅತ್ಯಧಿಕೃತವಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎಂದು ವರದಿಯಾಗಿದೆ. ಈ ಮೂಲಕ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಮತ್ತು ನೂತನ ನಾಯಕತ್ವದ ಕುರಿತಾದ ದೀರ್ಘಾವಧಿಯ ಚರ್ಚೆಗಳಿಗೆ ಹಾಗೂ ಕಾಯುವಿಕೆಗೆ ತೆರೆ ಬೀಳುವ ಲಕ್ಷಣಗಳು ಕಾಣಿಸುತ್ತಿವೆ. ರಾಜಭವನದಲ್ಲಿ ಇದೇ ಬುಧವಾರದಂದು ಸಂಜೆ 5:15ಕ್ಕೆ ಸರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮುಹೂರ್ತದ ಪ್ರಕಾರ ಅತ್ಯಂತ ಶುಭದಾಯಕ ಎನ್ನಲಾದ ರಿಜಿಸ್ಟರ್ ಲಗ್ನದಲ್ಲಿ ಅವರು ಪ್ರಮಾಣ ವಚನ ಸ್ವೀಕರಿಸುತ್ತಿರುವುದು ವಿಶೇಷವಾಗಿದೆ. ಈ ಭವ್ಯ ಕಾರ್ಯಕ್ರಮಕ್ಕೆ ರಾಜಭವನದ ಆವರಣ ಸಜ್ಜಾಗುತ್ತಿದ್ದು, ರಾಜಕೀಯ ಗಣ್ಯರು ಹಾಗೂ ಅಭಿಮಾನಿಗಳು ಸಾಕ್ಷಿಯಾಗಲಿದ್ದಾರೆ. ಡಿಕೆ ಶಿವಕುಮಾರ್ ಅವರೊಬ್ಬರೇ ಅಲ್ಲದೆ ಅವರ ಜೊತೆಗೆ ಒಟ್ಟು 14 ಮಂದಿ ಹಿರಿಯ ಹಾಗೂ ಪ್ರಮುಖ ನಾಯಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎಂದು ಮಾಹಿತಿ ಈಗ ತಿಳಿದು ಬಂದಿದೆ. ಈ 14 ಜನರ ಸಚಿವರ ಪಟ್ಟಿಯು ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಫೈನಲ್ ಆಗಿದೆ ಎಂದು ಹೇಳಲಾಗುತ್ತಿದೆ. ಸದ್ಯ ಈ ಸಂಭಾವ್ಯ ಸಚಿವರ ಪಟ್ಟಿಯು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ರಾಜಕೀಯ ವಲಯದಲ್ಲಿ ಭಾರಿ ವೈರಲ್ ಕೂಡ ಆಗುತ್ತಿದೆ ಎಂಬ ಮಾಹಿತಿ ಈಗ ತಿಳಿದು ಬಂದಿದೆ. ಇದರ ಜೊತೆಗೆ ಈಗ ಎಲ್ಪಿಜಿ ಗ್ರಾಹಕರಿಗೆ ಹೊಸ ಅಪ್ಡೇಟ್ ಎಂದೇ ಹೇಳಬಹುದಾಗಿದೆ. ನಾಳೆಯಿಂದ ಎಲ್ಪಿಜಿ ಗ್ರಾಹಕರಿಗೆ ಹೊಸ ನಿಯಮ ಜಾರಿ ಬರಲಿದೆ. ಪಿಎನ್ಜಿ ಅಭಿಯಾನದ ಅಡಿಯಲ್ಲಿ ಇತ್ತೀಚಿನ ಮಾರ್ಚ್ ಅಂತ್ಯದ ವೇಳೆಗೆ ಬರೋಬ್ಬರಿ 6.5 ಲಕ್ಷ ಹೊಸ ಪಿಎನ್ಜಿ ಸಂಪರ್ಕಗಳನ್ನು ಸ್ಥಾಪಿಸಲಾಗಿದೆ. ಇದು ಮೇಲ್ನೋಟಕ್ಕೆ ಪರಿಸರ ಸ್ನೇಹಿ ಇಂಧನದ ಕಡೆಗೆ ಗ್ರಾಹಕರು ಮುಖ ಮಾಡುತ್ತಿದ್ದಾರೆ ಎಂಬ ಭ್ರಮೆಯನ್ನು ಸೃಷ್ಟಿಸಿದೆ. ಆದರೆ ಆಳದಲ್ಲಿ ವಾಸ್ತವವೇ ಬೇರೆಯಾಗಿದೆ. ಹೌದು ವೀಕ್ಷಕರೇ, ಈ ನಿಧಾನಗತಿಯ ಬೆಳವಣಿಗೆಯು ಶೀಘ್ರವಾಗಿ ಬದಲಾಗಬೇಕೆಂಬ ಬಯಸಿರುವ ಕೇಂದ್ರ ಸರ್ಕಾರ ಈಗ ಜೂನ್ನಿಂದ ಕಠಿಣ ನಿಯಮಗಳನ್ನು ಜಾರಿ ತರಲು ಸಜ್ಜಾಗಿದೆ. ಹೌದು ವೀಕ್ಷಕರೇ, ಪರಿಷ್ಕೃತ ನಿಯಮದ ಅಡಿಯಲ್ಲಿ ಈಗಾಗಲೇ ಪಿಎನ್ಜಿ ಸಂಪರ್ಕಗಳನ್ನು ಹೊಂದಿರುವ ಕುಟುಂಬಗಳು ತಮ್ಮ ಎಲ್ಪಿಜಿ ಸಂಪರ್ಕಗಳನ್ನು ತ್ಯಜಿಸಬೇಕಾಗಬಹುದು. ತೈಲ ಮಾರುಕಟ್ಟೆ ಕಂಪನಿಗಳು ಗೃಹ ಬಳಕೆಯ ಸಿಲಿಂಡರ್ಗಳ ದುರುಪಯೋಗ, ಸಂಗ್ರಹಣೆ ಮತ್ತು ಕಪ್ಪು ಮಾರುಕಟ್ಟೆಯನ್ನು ತಡೆಯುವ ಸಲುವಾಗಿ ಏಕಕಾಲದಲ್ಲಿ ಪಿಎನ್ಜಿ ಮತ್ತು ಎಲ್ಪಿಜಿ ಬಳಸುವ ಮನೆಗಳನ್ನು ಪತ್ತೆ ಹಚ್ಚಲು ಆರಂಭಿಸಿದೆ. ಹೌದು, ಇದೇ ಜೂನ್ನಿಂದ ಈಗ ಹೊಸ ನಿಯಮ, ಕಠಿಣ ನಿಯಮ ಜಾರಿ ಬರಲಿದೆ. ಈ ನಿಯಮಗಳ ಅಡಿಯಲ್ಲಿ 2 ಸಂಪರ್ಕಗಳನ್ನು ಒಂದೇ ವಿಳಾಸಕ್ಕೆ ಹೊಂದಿರುವುದು ಕಂಡು ಬಂದರೆ ಇದನ್ನು ನಿಷೇಧಿತ ಚಟುವಟಿಕೆ ಎಂದು ಕರೆಯಲಾಗುತ್ತದೆ. ಹೌದು, ಯಾವ ಗ್ರಾಹಕರ ವಸತಿ ಪ್ರದೇಶದಲ್ಲಿ ಈಗಾಗಲೇ ಪಿಎನ್ಜಿ ಮೂಲ ಸೌಕರ್ಯ ಸಂಪೂರ್ಣವಾಗಿ ಲಭ್ಯವಿದೆಯೋ ಅವರು ಮಂಡಳಿಯು ನೀಡುವ ನಿಗದಿತ ಅವಧಿಯ ಒಳಗೆ ಕಡ್ಡಾಯವಾಗಿ ಪಿಎನ್ಜಿ ವ್ಯವಸ್ಥೆಗೆ ಬದಲಾಯಿಸಲಿದ್ದಾರೆ. ಎಲ್ಪಿಜಿ ಪೂರೈಕೆಯನ್ನು ಸ್ಥಗಿತಗೊಳಿಸಲಿದ್ದಾರೆ. ಹೌದು ವೀಕ್ಷಕರೇ, ಇದೇ ಅಷ್ಟೇ ಅಲ್ಲ, ಇನ್ನೊಂದು ಮಹತ್ವದ ಮಾಹಿತಿ ಬಂದಿದೆ. ಅರ್ಹ ಕುಟುಂಬಗಳು ವಾರ್ಷಿಕವಾಗಿ ಗರಿಷ್ಠ 12 ಸಬ್ಸಿಡಿ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಎಂದಿನಂತೆ ಪಡೆಯುವುದನ್ನು ಈಗ ಮುಂದುವರಿಸಲಿದೆ. ಆದರೆ ಈ ಕೆವೈಸಿ ಮಾಡಿದರೆ ಮಾತ್ರ ಮುಂದುವರಿಯುತ್ತದೆ, ಇಲ್ಲದಿದ್ದರೆ ನಿಮಗೆ ಸಬ್ಸಿಡಿ ಹಣ ಸಿಗುವುದಿಲ್ಲ ಎಂಬ ಮಾಹಿತಿಯು ಕೂಡ ಈಗ ಗ್ರಾಹಕರಿಗೆ ತಿಳಿಸಲಾಗಿದೆ. ಹಾಗೂ ಪೂರೈಕೆ ಕೊರತೆ ಮತ್ತು ದುರುಪಯೋಗವನ್ನು ನಿಯಂತ್ರಿಸುವ ಸಲುವಾಗಿ ನಗರ ಬಳಕೆದಾರರಿಗೆ ಎಲ್ಪಿಜಿ ಮರುಪೂರ್ಣ ಲಾಕ್ ಇನ್ ಅವಧಿಯನ್ನು
21 ದಿನಗಳಿಂದ 25 ದಿನಗಳವರೆಗೆ ಹಾಗೂ ಇದರ ಜೊತೆಗೆ ಗ್ರಾಮೀಣ ಬಳಕೆದಾರರಿಗೆ 45 ದಿನಗಳವರೆಗೆ ವಿಸ್ತರಿಸಲಾಗಿದೆ ಎಂಬ ಮಾಹಿತಿ ಈಗ ತಿಳಿದು ಬಂದಿದೆ. ಇದೀಗ ಗೃಹ ಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಮಹತ್ವದ ಅಪ್ಡೇಟ್ ಬಂದಿದೆ. ಹೌದು ವೀಕ್ಷಕರೇ, 2 ತಿಂಗಳಿಂದ ಗೃಹ ಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣವು ಖಾತೆಗೆ ವರ್ಗಾವಣೆಯಾಗಿಲ್ಲ. ಕೆಲವು ಜಿಲ್ಲೆಗಳ ಮಹಿಳೆಯರಿಗೆ ಖಾತೆಗೆ ವರ್ಗಾವಣೆಯಾಗಿದೆ, ಆದರೆ ಎಲ್ಲಾ ಜಿಲ್ಲೆಯ ಮಹಿಳೆಯರ ಖಾತೆಗೆ ಹಣ ವರ್ಗಾವಣೆಯಾಗಿಲ್ಲ. ಹೌದು ವೀಕ್ಷಕರೇ, ಕೆಲವೊಂದು ಫಲಾನುಭವಿಗಳಿಗೆ 1 ತಿಂಗಳ ಕಂತಿನ ಹಣ ಪೆಂಡಿಂಗ್ ಇದ್ದರೆ ಇನ್ನು ಕೆಲವು ಫಲಾನುಭವಿಗಳಿಗೆ 2 ಅಥವಾ 3 ತಿಂಗಳ ಹಣ ಪೆಂಡಿಂಗ್ ಇದೆ. ತಾಂತ್ರಿಕ ಕಾರಣ ಇದಕ್ಕೆ ಕಾರಣ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸುತ್ತಿದ್ದಾರೆ. ಹೌದು ವೀಕ್ಷಕರೇ, ಮಾಹಿತಿಯ ಪ್ರಕಾರ ಯೋಜನೆಯ ಅಡಿಯಲ್ಲಿ ಹಣ ವರ್ಗಾವಣೆಯಾಗುತ್ತದೆ, ಆದರೆ ತಾಂತ್ರಿಕ ಕಾರಣದಿಂದ ಹಣ ವರ್ಗಾವಣೆಯಾಗುತ್ತಿಲ್ಲ. ಶೀಘ್ರದಲ್ಲೇ ಮಹಿಳೆಯರಿಗೆ ಹಣ ವರ್ಗಾವಣೆಯಾಗಲಿದೆ. ಹಂತ ಹಂತವಾಗಿ ಎಲ್ಲಾ ಜಿಲ್ಲೆಯ ಮಹಿಳೆಯರಿಗೆ ಪೆಂಡಿಂಗ್ ಹಣವು ಕೂಡ ವರ್ಗಾವಣೆಯಾಗಲಿದೆ ಎಂಬ ಮಾಹಿತಿಯನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸುತ್ತಿದ್ದಾರೆ. ಮತ್ತೊಂದು ಕಡೆ ಯೋಜನೆಯ ದುರ್ಬಳಕೆ ಆಗುತ್ತಿರುವುದನ್ನು ತಡೆಯಲು ಮತ್ತು ಅನರ್ಹರ ಪಟ್ಟಿಯಿಂದ ಕೈಬಿಡಲು ಸರ್ಕಾರ ಈಗ ಒನ್ ಟೈಮ್ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸಿದೆ. ಇನ್ನು ಮುಂದೆ ಫಲಾನುಭವಿಗಳು ತಮ್ಮ ಖಾತೆಯನ್ನು ಮರು ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದ್ದು, ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿದರೆ ಸಾಕು, ಗೃಹ ಲಕ್ಷ್ಮಿ ಯೋಜನೆಯ ಹಣ ಮತ್ತೆ ನಿಮ್ಮ ಖಾತೆಗೆ ಸೇರಲಿದೆ ಎಂಬ ಮಾಹಿತಿ ಈಗ ತಿಳಿದು ಬಂದಿದೆ. ತುರ್ತಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸುವ ಗಡಿಬಿಡಿಯಲ್ಲಿ ಸರ್ಕಾರ ಆರಂಭದಲ್ಲಿ ಅರ್ಹರು ಮತ್ತು ಅನರ್ಹರನ್ನು ಸೂಕ್ಷ್ಮವಾಗಿ ಗಮನಿಸಿಲ್ಲ. ಇದರ ಕಾರಣ ಈಗ ಅನರ್ಹರು ಈ ಒಂದು ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಈ ಒಂದು ಕಾರಣದಿಂದ ಈಗ ಮರು ನೋಂದಣಿ ಜಾರಿ ಮಾಡಲಾಗಿದೆ. ಈ ಹೊಸ ನಿಯಮದ ಪ್ರಕಾರ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಹತ್ತಿರದ ಬೆಂಗಳೂರು 1 ಅಥವಾ ಕರ್ನಾಟಕ 1 ಕೇಂದ್ರಗಳಿಗೆ ಭೇಟಿ ನೀಡಿ ಪ್ರಸ್ತುತ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆ ಮತ್ತು ಬಯೋಮೆಟ್ರಿಕ್ ನೀಡಿದರೆ ಸಾಕು, ನಿಮ್ಮ ಖಾತೆ ಅಪ್ಡೇಟ್ ಆಗುತ್ತದೆ ಮತ್ತು ಜೂನ್ ತಿಂಗಳಲ್ಲಿ ನಿಮ್ಮ ಖಾತೆಗೆ ಹಣವು ಸೇರುತ್ತದೆ ಎಂಬ ಮಾಹಿತಿ ಈಗ ತಿಳಿದು ಬಂದಿದೆ. ತಪ್ಪದೆ ನಿಮಗೆ ಗೃಹ ಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಹಣ ವರ್ಗಾವಣೆಯಾಗಬೇಕೆಂದರೆ ತಪ್ಪದೆ ನಿಮ್ಮ ಬಯೋಮೆಟ್ರಿಕ್ ಅನ್ನು ಅಪ್ಡೇಟ್ ಮಾಡಿಸಿಕೊಳ್ಳಿ. ಇದರ ಜೊತೆಗೆ ಬಿಪಿಎಲ್ ಮತ್ತು ಎಪಿಎಲ್ ಕಾರ್ಡ್ದಾರರಿಗೆ ಈಗ ಗುಡ್ ನ್ಯೂಸ್ ಬರುತ್ತಿದೆ. ಹೌದು, ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವ ಕುಟುಂಬಗಳಿಗೆ ಇಂದಿರಾ ಕಿಟ್ ವಿತರಣೆ ಕುರಿತು ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ. ಈ ಹಿನ್ನೆಲೆಯಲ್ಲಿ ಅನೇಕ ಫಲಾನುಭವಿಗಳು ಯಾರಿಗೆ ಸಿಗುತ್ತದೆ, ಯಾವಾಗ ವಿತರಣೆ ಆರಂಭವಾಗುತ್ತಿದೆ ಎಂಬ ಪ್ರಶ್ನೆಗಳು ಕೇಳುತ್ತಿದ್ದಾರೆ. ಪ್ರಸ್ತುತ ಇಂದಿರಾ ಕಿಟ್ ವಿತರಣೆಯ ಬಗ್ಗೆ ಸರ್ಕಾರದಿಂದ ಈಗ ಮಹತ್ವದ ಮಾಹಿತಿ ಬಂದಿದೆ. ಹೌದು ವೀಕ್ಷಕರೇ, ಜೂನ್ ತಿಂಗಳಿಂದಲೇ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತದೆ ಎಂಬ ಮಾಹಿತಿಯನ್ನು ಸಚಿವ ಮುನಿಯಪ್ಪನವರು ಕೆಲವು ದಿನಗಳ ಹಿಂದೆ ತಿಳಿಸಿದ್ದರು. ಹೌದು ವೀಕ್ಷಕರೇ, ಬಿಪಿಎಲ್ ಮತ್ತು ಎಪಿಎಲ್ ಕಾರ್ಡ್ ಹೊಂದಿರುವವರು ತಮ್ಮ ಕಾರ್ಡ್ ಅಥವಾ ಆಧಾರ್ ಹಾಗೂ ಇತರೆ ದಾಖಲಾತಿಗಳನ್ನು ನವೀಕರಿಸಿಕೊಂಡಿರುವುದು ಉತ್ತಮವಾಗಿರುತ್ತದೆ. ಹೌದು ವೀಕ್ಷಕರೇ, ಈ ಒಂದು ಫಲಾನುಭವಿಗಳಿಗೆ ಇಂದಿರಾ ಕಿಟ್ ವಿತರಣೆ ಕುರಿತು ಈಗ ಮಾಹಿತಿ ಬಂದಿದೆ. ನಿಮಗೆ ಕೇವಲ ಅಕ್ಕಿ ಮಾತ್ರ ಅಲ್ಲದೆ ಎಣ್ಣೆ, ಬೇಳೆ, ಸಕ್ಕರೆ ಸೇರಿದಂತೆ ಹಲವಾರು ಪದಾರ್ಥಗಳು ಈ ಒಂದು ಇಂದಿರಾ ಕಿಟ್ ನಲ್ಲಿ ಫಲಾನುಭವಿಗಳಿಗೆ ನೀಡಲಾಗುತ್ತದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಇದರ ಜೊತೆಗೆ ಈಗ ಮುಂದಿನ ಒಂದು ಅಪ್ಡೇಟ್ ಏನೆಂದು ನೋಡೋಣ ಬನ್ನಿ ವೀಕ್ಷಕರೇ. ಸುಂಕ ಹೆಚ್ಚಳದಿಂದ ದೇಶದಲ್ಲಿ ಚಿನ್ನದ ಬೇಡಿಕೆ 70ರಷ್ಟು ಇಳಿಕೆ ಕಂಡು ಬಂದಿದೆ. ಹೌದು ವೀಕ್ಷಕರೇ, ಕೇಂದ್ರ ಸರ್ಕಾರವು ಮೇ ತಿಂಗಳಲ್ಲಿ ಅನ್ವಯವಾಗುವಂತೆ ಚಿನ್ನದ ಆಮದು ಸುಂಕನ್ನು ಶೇಕಡ 6ರಿಂದ ಶೇಕಡ 15ಕ್ಕೆ ಹೆಚ್ಚಿಸಿದ ಕೇವಲ 15 ದಿನಗಳಲ್ಲಿ ದೇಶದಲ್ಲಿ ಚಿನ್ನದ ಬೇಡಿಕೆ ಬರೋಬ್ಬರಿ ಶೇಕಡ 70ರಷ್ಟು ಭೀಕರ ಕುಸಿತ ಕಂಡು ಬಂದಿದೆ. ಹೌದು ವೀಕ್ಷಕರೇ, ಭಾರತೀಯ ಬುಲಿಯನ್ ಮತ್ತು ಜ್ಯುವೆಲರ್ಸ್ ಅಸೋಸಿಯೇಷನ್ ಮತ್ತು ಉದ್ಯಮದ ಲೆಕ್ಕಾಚಾರಗಳ ಪ್ರಕಾರ ಈಗ ಈ ಒಂದು ಇಳಿಕೆ ಕಂಡು ಬಂದಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಮನೆಯ ಬಜೆಟ್ ಮೇಲಿನ ಒತ್ತಡ. ಹೌದು ವೀಕ್ಷಕರೇ, ಇರಾನ್ ಮತ್ತು ಯುದ್ಧದ ಪರಿಣಾಮವಾಗಿ ಇಂಧನ ಮತ್ತು ಅಗತ್ಯ ಆಹಾರ ಪದಾರ್ಥಗಳ ಬೆಲೆ ಹೆಚ್ಚಾಗಿದ್ದು ಗ್ರಾಹಕರು ಚಿನ್ನದಂತಹ ಐಷಾರಾಮಿ ವಸ್ತುಗಳ ಖರೀದಿಯಿಂದ ದೂರ ಉಳಿಯುತ್ತಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ.
ಹೌದು ವೀಕ್ಷಕರೇ, ಆಭರಣ ಪ್ರಿಯರು ಈಗ ಹೊಸ ಚಿನ್ನ ಖರೀದಿಸುವ ಬದಲು ಹಳೆಯ ಚಿನ್ನವನ್ನು ನೀಡಿ ಹೊಸ ವಿನ್ಯಾಸದ ಆಭರಣಗಳನ್ನು ಬದಲಾಯಿಸಿಕೊಳ್ಳುವ ಮೊರೆ ಹೋಗುತ್ತಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ. ನಾಳೆ ಜೂನ್ 1ರಿಂದ ಅನ್ವಯವಾಗುವಂತೆ ಪೆಟ್ರೋಲ್ ಮತ್ತು ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಸುಂಕವನ್ನು ಪರಿಷ್ಕರಿಸಿ ಆದೇಶ ಹೊರಡಿಸಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆಗಳಲ್ಲಿ ಆಗುತ್ತಿರುವ ಏರಿಳಿತವನ್ನು ಆಧರಿಸಿ ಪ್ರತಿ 15 ದಿನಕ್ಕೊಮ್ಮೆ ಸರ್ಕಾರವು ಈ ಸುಂಕನ್ನು ಪರಾಮರ್ಶಿಸಿ ಬದಲಾವಣೆ ಮಾಡುತ್ತಿದೆ. ಈ ನಿಯಮದಂತೆ ಈಗ ಹೊಸ ದರಗಳು ನಿಗದಿಪಡಿಸಲಾಗಿದೆ. ಹೌದು ಸ್ನೇಹಿತರೆ, ರಫ್ತು ಮಾಡುವ ಪೆಟ್ರೋಲ್ ಮೇಲೆ ಪ್ರತಿ ಲೀಟರ್ಗೆ 1.5 ರೂಪಾಯಿ, ಡೀಸೆಲ್ ಮೇಲೆ ಪ್ರತಿ ಲೀಟರ್ಗೆ 13.5 ರೂಪಾಯಿ ಮತ್ತು ವಿಮಾನ ಇಂಧನದ ಮೇಲೆ ಪ್ರತಿ ಲೀಟರ್ಗೆ 9.5 ರೂಪಾಯಿ ರಫ್ತು ಸುಂಕು ನಿಗದಿಪಡಿಸಲಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ದೆಹಲಿಯಲ್ಲಿ ಪೆಟ್ರೋಲ್ ದರ ಲೀಟರ್ಗೆ 102.12 ರೂಪಾಯಿ ಇದೆ. ಮುಂಬೈನಲ್ಲಿ 101.21 ರೂಪಾಯಿ ಇದೆ. ಬೆಂಗಳೂರಿನಲ್ಲಿ 113.47 ರೂಪಾಯಿ ಆಗಿದೆ. ಇವತ್ತಿಗೆ ಇಷ್ಟೇ ವೀಕ್ಷಕರೇ, ಮತ್ತೆ ಸಿಗೋಣ ಹೊಸ ಅಪ್ಡೇಟ್ ಜೊತೆಗೆ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಕೂಡ ಮರೆಯಬೇಡಿ. ಧನ್ಯವಾದಗಳು.